ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ ಕೆಆರ್ ಪುರಂ ಬೆಂಗಳೂರು, ಕ್ಲಬ್ ರಸ್ತೆ, ಬೆಳಗಾವಿ ಮತ್ತು ಸಾಯಿ ಪಾರ್ಕ್, ವಿಜಯಪುರದಲ್ಲಿ ಕಚೇರಿಗಳನ್ನು ಹೊಂದಿದ್ದು ಜನವರಿ 26, 2000 ರಂದು 3 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸುತ್ತಿದೆ. ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ ಸೂಪರ್ ಆಂಟಿಕ್ ಮೆಟೀರಿಯಲ್ಸ್, ಬೆಲೆಬಾಳುವ ಲೋಹಗಳು, ಹಣಕಾಸು ಸೇವೆಗಳು, ಎಲ್ಲಾ ರೀತಿಯ ಕೃಷಿ ಸರಕುಗಳು ಮತ್ತು ಸೇವೆಗಳ ಉತ್ಪಾದನೆ, ಮಾರಾಟ ಮತ್ತು ಮಾರ್ಕೆಟಿಂಗ್, ಗುತ್ತಿಗೆ ಕೃಷಿ ಚಟುವಟಿಕೆಗಳು, ವ್ಯಾಪಾರ ಲಾಭ ನಿಧಿಗಳು ಮತ್ತು ಕೆಲಸ ಮಾಡಲು ಯೋಜಿಸಿರುವ 257 ಯೋಜನೆಗಳಿಗೆ ವ್ಯಾಪಾರ ಸಮಾಲೋಚನೆಯೊಂದಿಗೆ ವ್ಯವಹರಿಸುತ್ತದೆ. 100 ಎನ್ಜಿಒಗಳು, 200 ತಾಲೂಕುಗಳು ಮತ್ತು 500 ಗ್ರಾಮ ಪಂಚಾಯತ್ಗಳೊಂದಿಗೆ ಸಂಘದಲ್ಲಿ ಕೆಲಸ ಮಾಡಲು. ಈ 3 ವರ್ಷಗಳಲ್ಲಿ 25,000 ರೈತರ ಕೊಂಡಿಯನ್ನು ಕವರ್ ಮಾಡಿದ್ದೇವೆ. ಇಂದು ಜನವರಿ 18, 2024 ರಂದು ನಾವು ದಕ್ಷಿಣ ಭಾರತದಲ್ಲಿ ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ ಯನ್ನು ಪ್ರತಿನಿಧಿಸುವ ಮಂಡಳಿಯಲ್ಲಿ ಸದಸ್ಯರ ಪಟ್ಟಿಯನ್ನು ಅಂತಿಮಗೊಳಿಸುತ್ತಿದ್ದೇವೆ. ಒಟ್ಟು 50 ಸದಸ್ಯರಲ್ಲಿ ಆರಂಭಿಕ 15 ಸದಸ್ಯರ ತಂಡವನ್ನು ವ್ಯಾಪಾರದ ಸಂತೋಷ್ ಕಾಮತ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್, ಸುನೀಲಾ ಪ್ರಾಭು ಗೋವಾ, ಗಾಯತ್ರಿ ಶೆನ್ನೈ ಗೋವಾ, ಐಶ್ವರ್ಯಾ ಕಾಮತ್ ಗೋವಾ, ಕಾಮಾಕ್ಷಿ ಪೈ ಬೆಳಗಾವಿ, ಆಶಾ ಬಿ ಮೊಹಮ್ಮದ್ ಶಫಿ ಶೇಖ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್, ಸುನೀಲ್ ಪಾಟೀಲ್ ಬೆಳಗಾವಿ, ಪರಶುರಾಮ್ ದೇಸಾಯಿ ಅಸ್ರ ಮಹಾರಾಷ್ಟ್ರ, ಪ್ರೀತೇಶ್ ಪಾಟೀಲ್ ಪುಣೆ, ವಾಣಿ ನಾಯ್ಕ್ ಫ್ರಮ್ ಹರಿಹರ, ಸುಮನಾ ನಾಯ್ಕ್ ಶಿವಮೊಗ್ಗ, ಆಟಿ ಬಸವರಾಜ್ ಕೆಆರ್ ಸಾಗರ, ಮಲ್ಲಿಕಾರ್ಜುನ್ ಬಿಂಜಾಲ ಭಾವಿ ಬಸವಾನ ಬಗೇವಾಡಿ, ಗಿರಿಮಲ ಬಿರಾಡರ್ ವಿಜಯಪುರ ಅನ್ ಮಂಜುನಾಥ್ ಕೆಎ ಹರಿಹರ. ನವೀಕರಣಕ್ಕಾಗಿ ಎಲ್ಲಾ ಇಲಾಖೆಗಳಿಗೆ ಇಂದು ಘೋಷಿಸಲಾಗಿದೆ. 7 ಕೊರತೆಗಳಿಗೆ ತಾಲೂಕಾ ಫ್ರಾಂಚೈಸಿ, ಕಾರ್ಪೊರೇಟ್ ಕಮಿಷನ್ ಏಜೆಂಟ್ 7 ಲಕ್ಷ. ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ ನೇರವಾಗಿ ವ್ಯವಹರಿಸುವ ಮತ್ತು ದಲ್ಲಾಳಿಯಾಗಿ ಕಾರ್ಯನಿರ್ವಹಿಸುವ ಸ್ವಾತಂತ್ರ್ಯವನ್ನು ಹೊಂದಿದೆ. ವಿವಿಧ ವಸ್ತುಗಳು ಮತ್ತು ಹಣಕಾಸು ಸೇವೆಗಳ ಮೇಲೆ ಆಯೋಗಗಳನ್ನು ಹೊಂದಿಸಲಾಗುವುದು. ಸಭೆಗಳು ಮತ್ತು ವ್ಯವಹಾರಗಳಿಗೆ ಶುಲ್ಕ ವಿಧಿಸಲು ಸಂಸ್ಥೆಗೆ ಅಧಿಕಾರ ನೀಡಲಾಗಿದೆ. ಸಲಹಾ ಶುಲ್ಕಗಳು ಮತ್ತು ಸಂಸ್ಕರಣಾ ಶುಲ್ಕ 7 ಲಕ್ಷ ರೂಪಾಯಿಗಳನ್ನು ಸಲಹಾ ಶುಲ್ಕವಾಗಿ ವಿಧಿಸಲಾಗುತ್ತದೆ. ಜಿಎಸ್ಟಿ ಸೇರಿದಂತೆ 2% ಸಂಸ್ಕರಣಾ ಶುಲ್ಕವನ್ನು ವಿಧಿಸಲಾಗುತ್ತದೆ. ಸಾಮಗ್ರಿಗಳು ಮತ್ತು ಉತ್ಪನ್ನಗಳಿಗೆ ಆಡಳಿತಾತ್ಮಕ ಶುಲ್ಕಗಳು ಮತ್ತು ಬುಕಿಂಗ್ ಮೊತ್ತ. ಪಕ್ಷವು ಹೂಡಿಕೆ ಅಥವಾ ಸರಕುಗಳೊಂದಿಗೆ ನಮ್ಮ ಆಫೀಸ್ ಪಾಯಿಂಟ್ ಅಥವಾ ಸರ್ವಿಸ್ ಪಾಯಿಂಟ್ಗೆ ಬಂದರೆ ಸಂಸ್ಕರಣಾ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ. ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ ಮುಂದಿನ 10 ವರ್ಷಗಳ ಅವಧಿಗೆ ತಾಜಾ ತರಕಾರಿಗಳು, ಹಣ್ಣುಗಳು, ಒಣ ಹಣ್ಣುಗಳು, ಸಾಂಬಾರ ಪದಾರ್ಥಗಳನ್ನು ಅತ್ಯಂತ ಕೈಗೆಟುಕುವ ಬೆಲೆಯಲ್ಲಿ ಪೂರೈಸಬಹುದು. ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ 17ನೇ ಡಿಸೆಂಬರ್ 2024 ರಂತೆ 18 ರಾಜ್ಯಗಳಿಗೆ 100 ಕೋಟಿಗಳಷ್ಟು ಮುಂಗಡ ಬುಕಿಂಗ್ಗಳನ್ನು ಪಡೆದುಕೊಂಡಿದೆ. ಪ್ರಸ್ತುತ ನಮ್ಮ ತಂಡವು ಇಡೀ ರಾಷ್ಟ್ರದಲ್ಲಿ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ. ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ ವಿವಿಧ ವಲಯಗಳಿಗೆ 3 ಪರವಾನಗಿಗಳನ್ನು ಹೊಂದಿದೆ. ಪ್ರತಿ ಪರವಾನಗಿಯ ಮೌಲ್ಯವನ್ನು ಗೌಪ್ಯವಾಗಿ ಇರಿಸಲಾಗುತ್ತದೆ. ನಾವು ಕರ್ನಾಟಕದಿಂದ, ವಿಶೇಷವಾಗಿ ಎಪಿಎಂಸಿ ವಿಜಯಪುರದಿಂದ ಒಬೆ ಟ್ರೇಡರ್ ಪರವಾನಗಿ ಮತ್ತು ಕಮಿಷನ್ ಏಜೆಂಟ್ ಆಮದು ರಫ್ತು ಪರವಾನಗಿಗಾಗಿ ಮಾತ್ರ ಕಾಯುತ್ತಿದ್ದೇವೆ. ಇಂದು ತಂಡ ವಿಜಯಪುರ ಎಪಿಎಂಸಿಗೆ ಭೇಟಿ ನೀಡಿ ಪರವಾನಗಿ ಪಡೆಯುವ ಪ್ರಕ್ರಿಯೆ ಆರಂಭಿಸಲಿದೆ. ನನ್ನೆಲ್ಲರಿಗೂ ಗೌರವದಿಂದ ನಮ್ಮನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಳ್ಳಲಾಗಿದೆ. ನಾವು ಅಗತ್ಯವಿರುವ ಎಲ್ಲಾ ರಾಜ್ಯ ಸರ್ಕಾರದ ಇಲಾಖೆ ಪರವಾನಗಿ, ಕೇಂದ್ರ ಸರ್ಕಾರದ ಇಲಾಖೆಯ ಪರವಾನಗಿ, ಆಮದು ರಫ್ತು ಕೋಡ್ ಮತ್ತು ಐಎಸ್ಒ ಪ್ರಮಾಣೀಕರಣವನ್ನು ತೆಗೆದುಕೊಂಡಿದ್ದೇವೆ. ವಿವಿಧ ವಸ್ತುಗಳು ಮತ್ತು ಸರಕುಗಳ ಮೇಲೆ ವ್ಯವಹರಿಸುವುದು ಮತ್ತು ರವಾನೆಗಳು 100 ಕೋಟಿಗಳವರೆಗೆ ಇರುತ್ತವೆ. ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ ದಕ್ಷಿಣ ಭಾರತದಿಂದ ನಮ್ಮ ರೈತರ ಗುಂಪಿನೊಂದಿಗೆ 100 ಟನ್ ಒಣ ದ್ರಾಕ್ಷಿಯ ಹೆಚ್ಚುವರಿ ದಾಸ್ತಾನು ಹೊಂದಿದೆ. ಕಪ್ಪು ಅರಿಶಿನ 35 ಟನ್, ಹಸಿರು 800 ಟನ್, ನಿಂಬೆಹಣ್ಣು 5,000 ಟನ್. ಎಲ್ಲಾ ಯೋಜನೆಗಳು ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿವೆ. ಸಾಮಗ್ರಿಗಳು ಮತ್ತು ಸರಕುಗಳನ್ನು ರೈತರಿಂದ ನೇರವಾಗಿ ಖರೀದಿಸಲಾಗುತ್ತದೆ ಮತ್ತು ಅಂತಿಮ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡಲಾಗುತ್ತದೆ. ಮೇಲ್ಮಟ್ಟದ ಕಮಿಷನ್ ಅನ್ನು ಎಲ್ಲಾ ಸದಸ್ಯರು ಮತ್ತು ಫಲಾನುಭವಿಗಳಿಗೆ ನೀಡಲಾಗುವುದು. ಇಂದು ಸಂತೋಷ್ ಬಾಲಚಂದ್ರ ಕಾಮತ್ ಅವರು ಸಂಬಂಧಪಟ್ಟ ಇಲಾಖೆಗಳ ಪತ್ರಿಕಾ ಮತ್ತು ಮಾಧ್ಯಮಗಳಿಗೆ ಎಲ್ಲಾ ಸಂಗತಿಗಳನ್ನು ಬಹಿರಂಗಪಡಿಸಿದ್ದಾರೆ ಮತ್ತು ದಾಖಲೆಗಳು ಮತ್ತು ಪ್ರಮಾಣಪತ್ರಗಳನ್ನು ದೆಹಲಿಯ ಕ್ರೈಮ್ ನ್ಯೂಸ್ ಕಚೇರಿ, ಅಕ್ರಮನ್ ನ್ಯಾಷನಲ್ ಟಿವಿ ಮತ್ತು ಬೆಂಗಳೂರಿನ ಕರ್ನಾಟಕ ವಾಯ್ಸ್ ಚಾನೆಲ್ಗೆ ಸಲ್ಲಿಸಿದ್ದಾರೆ.